ಸುಧೀರ್. ಹಾಯ್. ನ್ಯೂ ಇಯರ್ ಅಂತೂ ಆಯ್ತು. ಈಗ ನೆಕ್ಸ್ಟ್ ಮೋಸ್ಟ್ ಎಕ್ಸೈಟೆಡ್ ಮಂತ್ ಬರ್ತಿದೆ ಫೆಬ್ರವರಿ. ನಮ್ಮ ಯೂತ್ ಮತ್ತೆ ನ್ಯೂ ಜನರೇಷನ್ ಅವರಿಗೆ ಒಂದು ಇಂಪಾರ್ಟೆಂಟ್ ಮಂತ್ ಇದು. ಅದ್ರಲ್ಲಿ ಮೋಸ್ಟ್ ಕಾಮನ್ಲಿ ಟ್ಯಾಟೂ ಹಾಕ್ಸ್ಕೊಳೋದಂತೂ ನಾವು ನೋಡ್ತೀವಿ. ಇದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನೋಡಿ, ಟ್ಯಾಟೂ ಅಲ್ಲಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಯೂಸ್ ಮಾಡೋದೇನೋ ಒಂದು ನೀಡಲ್, ಒಂದು ಇಂಕ್. ಸೊ ನೀಡಲಿಂದ ಏನೇನಾಗ್ಬೋದು, ಆ ನೀಡಲ್ ಅನ್ಸ್ಟೆರಿಲೈಸ್ಡ್ ಇದ್ರೆ ಹೆಪಟೈಟಿಸ್ ಮತ್ತೆ HIV ಅಂತ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಇಂಕ್ ಅಂತ ಬಂದಾಗ ಅದರಿಂದ ಅಲರ್ಜಿ ರಿಯಾಕ್ಷನ್ಸ್ ಅಥವಾ ಸ್ಕಿನ್ ಕಲರ್ ಚೇಂಜ್ ಆಗೋದು ಅಥವಾ ಸ್ಕಾರ್ ಫಾರ್ಮೇಷನ್ ಆಗೋದು. ಅದು ಬಿಟ್ರೆ ಆ ಇಂಕಲ್ಲಿ ಎಷ್ಟೊಂದು ಹೆವಿ ಮೆಟಲ್ಸ್ ಇರುತ್ತೆ, ಕ್ಯಾಡ್ಮಿಯಂ ಅಂತೆಲ್ಲ ಕರಿತೀವಲ್ಲ, ಅಂತ ಮೆಟಲ್ಸ್ ಇರುತ್ತೆ. ಆ ಮೆಟಲ್ ಟಾಕ್ಸಿಟಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಓಕೆ, ಸೊ ಟ್ಯಾಟೂ ಏನೋ ಹಾಕ್ಸ್ಕೊಂಡ್ಬಿಡ್ತಾರೆ. ಮುಂದಿನ ವರ್ಷ ಆ ಸ್ಟೋರಿನಲ್ಲಿ ಏನೋ ಟ್ವಿಸ್ಟ್ ಬಂದ್ಬಿಡುತ್ತೆ ಅಂತ ಅನ್ಕೊಳ್ಳಿ. ಅವಾಗ ಈ ಹೆಸರು ಬೇಡ, ಈ ಡಿಸೈನು ಬೇಡ ಅಂತಾನೂ ಮನಸ್ಸಿಗೆ ಬರುತ್ತೆ. ಇದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಕರೆಕ್ಟ್ ಹೇಳಿದ್ರೆ, ಟ್ಯಾಟೂ ಹಾಕ್ಸ್ಕೊಳ್ಳೋದೇನಿರುತ್ತಲ್ಲ ಅದು ಎಷ್ಟು ಪೇನ್ ಇರುತ್ತಲ್ಲ ಅದಕ್ಕಿಂತ ರಿಮೂವಲ್ ಇನ್ನೂ ತುಂಬಾ ಪೇನ್ಫುಲ್ ಇರುತ್ತೆ ಅಂತ ಹೇಳ್ತೀವಿ. ಇವಾಗೇನೋ ಲೇಸರ್ ಅದೆಲ್ಲ ಬಂದಿದೆ, ಅದು ಯೂಸ್ ಮಾಡಿ ಸ್ಕಿನ್ ಅಲ್ಲಿ ಹಾಕಿರೋ ಅದು ಏನು ಲೆಟರ್ಸ್ ಎಲ್ಲ ಇರುತ್ತಲ್ಲ ಅದನ್ನ ತೆಗಿಬಹುದು. ಬಟ್ ಅದು ಮನಸ್ಸಿಗಾಗಿರೋ ನೋವು ಮತ್ತೆ ಆ ಟ್ಯಾಟೂ ಇಂಕಿಂದ ಆಲ್ರೆಡಿ ಬ್ಲಡ್ ಅಲ್ಲಿ ಎಂಟರ್ ಆಗಿರೋ ನ್ಯಾನೋ ಪಾರ್ಟಿಕಲ್ಸ್ ಅದನ್ನ ತೆಗಿಯಕ್ಕೆ ಚಾನ್ಸೇ ಇಲ್ಲ. ಓಕೆ, ಈಗ ಸ್ವಲ್ಪ ಜನ ಪ್ಯಾಷನೇಟು ಇರ್ತಾರೆ ಟ್ಯಾಟೂ ಹಾಕ್ಸ್ಕೊಳೋದ್ರಲ್ಲಿ. ಸೊ ಅಂತವರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ತುಂಬಾ ಈಗ ನೀವು ಪ್ಯಾಷನೇಟ್ ಇದೀರಾ ಅಂದ್ರೆ ಅನ್ಪ್ರೊಫೆಷನಲ್ ಕಡೆ ಹಾಕ್ಸ್ಕೊಳಕ್ ಹೋಗ್ಬೇಡಿ. ಅಂತ ಫೆಸಿಲಿಟಿ ಇರೋ ಕಡೆ ಆದಷ್ಟು ಚೆಕ್ ಮಾಡಿಬಿಟ್ಟು ಪ್ರೊಫೆಷನಲ್ ಸ್ಟುಡಿಯೋಸ್ ಇರುತ್ತೆ, ಆಮೇಲೆ ಹೆಲ್ತ್ ಅಥಾರಿಟಿ ರೆಗ್ಯುಲೇಟೆಡ್ ಸ್ಟುಡಿಯೋಸ್ ಇರುತ್ತೆ. ಅದರಲ್ಲಿ ಹೋದ್ರೆ ಸ್ವಲ್ಪ ನೀಡಿಲು ಮತ್ತೆ ಇಂಕಲ್ಲಿ ಸೇಫ್ಟಿ ಇರುತ್ತೆ. ಸೊ ಅಂತ ಕಡೆ ಹಾಕ್ಸ್ಕೊಂಡ್ರೆ ಒಳ್ಳೇದು. ಸೊ ಫಾಲ್ ಇನ್ ಲವ್ ಸೇಫ್ಲಿ. ಎಸ್, ಎಕ್ಸಾಕ್ಟ್ಲಿ.